ಏನು ಸರ್ ಇವತ್ತೇನು ಸ್ಪೆಷಲ್ ವರ್ಕು? ಇವತ್ತು ಸ್ಯಾಟರ್ಡೆ ಫುಲ್ ಬ್ಯುಸಿ ಡೇ. ಸ್ವಿಫ್ಟ್ ಬಂದಿದೆ. ಸೊ ಈ ಸ್ವಿಫ್ಟಿಗೆ ನಾವು ಸುಮಾರು ಆಕ್ಸೆಸರೀಸು ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ ಇರಲಿ ಪ್ರತಿಯೊಂದು ಹಾಕಿದ್ದೀವಿ. ಸೊ ಒಂದೊಂದಾಗಿ ತೋರಿಸ್ಕೊಂಡು ಬರ್ತೀನಿ. ಫ್ರಂಟ್ ಶೇಪಲ್ಲಿ ನೋಡ್ಬೋದು ಹೆಡ್ಲೈಟ್, ಕಂಪ್ನಿ ಹೆಡ್ಲೈಟ್ ನಾವು ರಿಮೂವ್ ಮಾಡಿಬಿಟ್ಟು ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ ಹಾಕಿದ್ದೀನಿ. ಸೊ ನೋಡ್ಬೋದು ಕೆಳಗಡೆ DRL ಬರುತ್ತೆ ನಿಮಗೆ. ಸೊ ಸ್ಮಾಲ್ DRL ಕೂಡ ಬರುತ್ತೆ. ಹೆಡ್ಲೈಟಲ್ಲಿ LED ಬರಲ್ಲ. ಸೊ LED ಕೂಡ ಇದರಲ್ಲೂ ನಾವು ಹಾಕಿದ್ದೀವಿ, ವೈಟ್ LED. ಸೊ ಅದೇ ಪ್ರಕಾರ ಒರಿಜಿನಲ್ ಫಾಗ್ ಲೈಟ್ ಬರಲ್ಲ. ಇದಕ್ಕೆ ನಾವು ಏನು ಮಾಡಿದ್ವಿ, ಫಾಗ್ ಲೈಟು ಟ್ರೈ ಕಲರ್ ಹಾಕಿದ್ದೀವಿ. ವೈಟ್ ಬರುತ್ತೆ, ಯೆಲ್ಲೋ ಬರುತ್ತೆ, ವಾಮ್ ವೈಟ್ ಬರುತ್ತೆ. ರೈನಿ ಸೀಸನ್ ಇರಲಿ, ಫಾಗ್ ಟೈಮ್ ಇರಲಿ, ಪ್ರತಿಯೊಂದರಲ್ಲೂ ತುಂಬ ಯೂಸ್ಫುಲ್ಲು. ಸೊ ಅದೇ ಪ್ರಕಾರ ಕಂಪ್ನಿದು ಗ್ರಿಲ್ ತೆಗೆದ್ಬಿಟ್ಟು ಗ್ರಿಲ್ ಕೂಡ ಚೇಂಜ್ ಆಗಿದೆ ಇದರಲ್ಲಿ. RS ಗ್ರಿಲ್ಲು. ಸೊ ಫ್ರಂಟ್ ಗ್ಲಾಸ್ ಸನ್ಫ್ಲಿಮ್ಮು. ಸೊ ಫ್ರಂಟ್ ಗ್ಲಾಸು ಬಂದು ಒಡೆದೋಗಿತ್ತು. ಸೊ ನಾವು ಏನು ಮಾಡಿದ್ದೀವಿ, ಒರಿಜಿನಲ್ ಕಂಪನಿದೆ ಫ್ರಂಟ್ ಗ್ಲಾಸು ಚೇಂಜ್ ಮಾಡಿಬಿಟ್ಟು ನಾವು ಏನು ಮಾಡಿದ್ದೀವಿ ಅಂದರೆ ಫ್ರಂಟ್ ಗ್ಲಾಸ್ಗೆ 50% ಸನ್ಫಿಲ್ಮು ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ನಾವು ಇದಕ್ಕೆ ಹಾಕಿದ್ದೀವಿ. ಸೊ ಇದು ಬಂದು LXi ಬೇಸಿಕ್ ಗಾಡಿ. ಸೊ ಈ ಬೇಸಿಕ್ ಗಾಡಿಗೆ ನಾವು ಮಿರರ್ ಫೋಲ್ಡಿಂಗ್ ಕೂಡ ಇದರಲ್ಲಿ ನಾವು ಹಾಕಿದ್ದೀವಿ. ಒಳಗಡೆ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಮಿರರ್ ಫೋಲ್ಡ್ ಆಗುತ್ತೆ. ಅದೇ ಪ್ರಕಾರ ಒಳಗಡೆಯಿಂದಾನೆ ನಾವು ಓಪನ್ ಕೂಡ ಮಾಡ್ಕೋಬಹುದು. ಅದರಲ್ಲಿ ಬ್ಯಾಟ್ಮ್ಯಾನ್ನು ಕ್ಯಾಪ್ ಕೂಡ ಹಾಕಿದ್ದೀವಿ. ಸೊ ಇದರಲ್ಲಿ ಇಂಡಿಕೇಟರ್ ಕೂಡ ಬರುತ್ತೆ ಮಿರರಲ್ಲಿ. ಸೊ ನಾರ್ಮಲ್ ಮಿರರ್ ರಿಮೂವ್ ಮಾಡಿಬಿಟ್ಟು ನಾವು ಇದು ಫೋಲ್ಡಿಂಗ್ ಮಿರರ್ ಕೂಡ ಇದರಲ್ಲಿ ಹಾಕಿದ್ದೀವಿ. ಮ್ಯಾಗ್ವಿಲ್ಲು ಕಂಪ್ನಿ ಇದು ಏನದು ಕಸ್ಟಮರು ಆಲ್ರೆಡಿ ಮ್ಯಾಗ್ವಿಲ್ಲು ಈ ಟೈರ್ಗೆ ಹಾಕೊಂಡು ಬಂದವ್ರೆ. ಸೊ ಟಾಪಲ್ಲಿ ನೋಡ್ಬೋದು ಡ್ಯುಯಲ್ ಟೋನ್ ಕಲರ್ ಮಾಡಿದ್ದೀವಿ. ವೈಟ್ ಕಲರ್ ವೆಹಿಕಲ್ಗೆ ಬ್ಲ್ಯಾಕ್ ಕಲರು ಪಿಯಾನೋ ಬ್ಲ್ಯಾಕು ರ್ಯಾಪ್ ಮಾಡಿದ್ದೀವಿ. ಹಾಫ್ ಬಾಡಿ ಈ ಪೋಲ್ಗೂ ಮಾಡಿದ್ದೀವಿ, ಟಾಪಿಗೂ ಮಾಡಿದ್ದೀವಿ. ಸೊ ಸೈಡಲ್ಲಿ ಡಾರ್ಕ್ ಸನ್ಫಿಲ್ಮ್ ಇದೆ. ಇದೆಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ನಾವು ಡಾರ್ಕ್ ಸನ್ಫಿಲ್ಮ್ ಕೂಡ ಇದರಲ್ಲಿ ನಾವು ಹಾಕಿದ್ದೀವಿ. ಸೊ ಬ್ಯಾಕ್ ಸೈಡಲ್ಲಿ ಏನು ಮಾಡಿದ್ದೀವಿ ಅಂದರೆ ಸ್ಪಾಯ್ಲರ್, ಬ್ಯಾಟ್ಮನ್ ಸ್ಪಾಯ್ಲರ್ ಕೂಡ ಹಾಕಿದ್ದೀವಿ. ಸ್ಟಾಕ್ ಒರಿಜಿನಲ್ ಟೈಲೈಟ್ ಮೇಲೆ ನಾವು ಏನು ಮಾಡಿದ್ವಿ, ಸ್ಮೋಕಿ ಬ್ಲ್ಯಾಕ್ ಮಾಡಿದ್ದೀವಿ. ಸೊ ಆಫ್ಟರ್ ಮಾರ್ಕೆಟ್ ಟೈಲೈಟು ಕಸ್ಟಮರ್ಗೆ ರಿಕ್ವೈರ್ಮೆಂಟ್ ಇರಲಿಲ್ಲ. ಸೊ ಅದೇ ಒರಿಜಿನಲ್ ಟೈಲೈಟಿಗೆ ನಾವು ಸ್ಮೋಕ್ ಬ್ಲ್ಯಾಕ್ ಮಾಡಿದ್ದೀವಿ. ಸೊ ಅದೇ ಪ್ರಕಾರ ಒಳಗಡೆನೂ ತಾವು ನೋಡ್ಬೋದು. ಒಳಗಡೆ ಕೂಡ ಇದರಲ್ಲಿ ಮಾಡಿಫಿಕೇಶನ್ ಆಗಿದೆ. ಸೊ ನೋಡ್ಬೋದು ಬೇಸಿಕ್ ವೆಹಿಕಲ್ಗೆ ಇದರಲ್ಲಿ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರಲ್ಲ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ನಾವು ಹಾಕಿದ್ದೀವಿ. ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದರಲ್ಲಿ ಫಿಟ್ಮೆಂಟ್ ಆಗಿದೆ. ಸೊ ತಾವು ನೋಡ್ಬೋದು ಏನಿದ್ರೂ ನಿಮಗೆ ಸ್ಟೇರಿಂಗಲ್ಲೇ ನಾವು ಕಂಟ್ರೋಲ್ ಮಾಡ್ಕೋಬೋದು. ವ್ಯಾಲ್ಯೂಮ್ ಪ್ಲಸ್ಸು ಅಪ್ ಆ್ಯಂಡ್ ಡೌನು. ಸೊ ಎವ್ರಿಥಿಂಗ್ ಇದರಲ್ಲಿ ಫಿಟ್ಮೆಂಟ್ ಆಗಿದೆ. ಸೊ ಕಂಪ್ನಿಯಿಂದ ಪವರ್ ವಿಂಡೋ ಬರಲ್ಲ. ಕಸ್ಟಮರು ಪವರ್ ವಿಂಡೋ ಆಲ್ರೆಡಿ ಶೋರೂಮಲ್ಲೇ ಮಾಡಿಸ್ಕೊಂಡವ್ರೆ ಆಫ್ಟರ್ ಮಾರ್ಕೆಟು. ಸೊ ಇದೇ ಥರ ನೀವು ನಿಮ್ಮ ಕಾರ್ಗಳಿಗೆ ಮಾಡಿಫಿಕೇಶನ್ ಹುಡುಕ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಅದೇ ಥರ ನಮ್ಮ ಕಸ್ಟಮರ್ ಕೂಡ ಮೈಸೂರಿಂದ ಬಂದಿದ್ದಾರೆ, ತುಂಬ ಟ್ರಸ್ಟ್ ಮಾಡಿಕೊಂಡು. ಸೊ ಕಸ್ಟಮರ್ಗೂ ಕೇಳೋಣ ಯಾವ ಥರ ಕೆಲಸ ಆಗಿದೆ. ಸೊ ಸರ್ ಎಷ್ಟನೇ ಸಲ ಬರ್ತಾ ಇರೋ ಸರ್ ನೀವು ಇದರಲ್ಲಿ? ಮೂರನೇ ಸಲ. ಸ್ವಲ್ಪ ಜೋರಾಗಿ ಸರ್. ಮೂರನೇ ಸಲ ಬರ್ತಾ. ಸೊ ನಮ್ಮ ಸರ್ವಿಸು ನಮ್ಮದು ವರ್ಕ್ಮೆಂಟ್ ತುಂಬಾ ಚೆನ್ನಾಗಿ ಮಾಡ್ಕೊಡ್ರಿ. ಗ್ಲಾಸ್ ಹೊಡೆದೋಗಿದ್ದು ಗ್ಲಾಸ್ ಚೇಂಜ್ ಮಾಡ್ಕೊಡ್ರಿ ನೀವು. ಶೋರೂಮ್ದೇ ಹಾಕೊಡ್ರಿ. ಓಕೆ, ಎಲ್ಲ ಚೆನ್ನಾಗಿದೆ. ಸೊ ನಮ್ಮ ಕೆಲಸ ಎಲ್ಲ ಸ್ಯಾಟಿಸ್ಫೈಡ್ ಆಗಿದ್ದೀರಲ್ಲ ಸರ್? ಸೊ ಮೂರನೇ ಸತಿ ಬಂದಿದ್ದೀರಾ. ಸೊ ಇನ್ನ ಕಸ್ಟಮರ್ಗಳಿಗೆ ಕಳಿಸಿರಲ್ಲ ಸರ್? ಖಂಡಿತ ಕಳಿಸ್ತೀವಿ. ಸೊ ಪ್ರೈಸಸ್ ಎಲ್ಲ ಹೆಂಗಿದೆ ಸರ್ ನಮ್ದು? ಎಲ್ಲ ರಿಸರ್ನೇಬಲ್ ಪ್ರೈಸ್ ಮಾಡಿದ್ದೀರಾ. ಸೊ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಹೆಂಗಿದೆ ಸರ್ ನಮ್ದು? ಚೆನ್ನಾಗಿದೆ ಸರ್, ಏನು ಮಾತಾಡಂಗಿಲ್ಲ, ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಇದೇ ಥರ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ನೀವು ನಿಮ್ಮ ಕಾರ್ಗಳಿಗೆ ಮಾಡಿಫಿಕೇಶನ್ ಹುಡುಕ್ತಾ ಇದ್ರೆ ಎನಿ ಕಾರು, ತಾರ್ ಇರಲಿ, ರಾಕ್ಸ್ ಇರಲಿ, ಸ್ವಿಫ್ಟ್ ಇರಲಿ, ಪ್ರತಿಯೊಂದು ಕಾರ್ಗೂ ರೆಟ್ರೋ ಕಾರ್ ಕೇರಲ್ಲಿ ಮಾಡಿಫಿಕೇಶನ್ ಅವೈಲೇಬಲ್ ಇದೆ. ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಪ್ರತಿಯೊಂದು ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.